ಒಂದು ಸೋಲು ಹೇಗೆ ಒಂದು ತಂಡವನ್ನು ಕಂಗೆಡಿಸುತ್ತದೆ ನೋಡಿ. 12 ಸತತ ಗೆಲುವುಗಳ ನಂತರ ಒಂದು ಹೀನಾಯ ಸೋಲು. ಇದು ಅತಿಯಾದ ಆತ್ಮವಿಶ್ವಾಸಕ್ಕೆ ಬಿದ್ದ ಏಟ? ಗೇಮ್ ಪ್ಲಾನಿಂಗ್ನಲ್ಲಿ ಎಡವಟ್ಟಾಯ್ತಾ? ತಂಡದ ಸಂಯೋಜನೆಯಲ್ಲೇ ಎಡವಿದ್ರ? ಈ ಚಿತ್ರ ನೋಡಿ. 2 ಸ್ಕೋರ್ ಕಾರ್ಡ್ ಒಂದೇ ರೀತಿ ಇದೆ. ಆ ಪಂದ್ಯದಲ್ಲಿ ಕೊಹ್ಲಿ ಅಸಾಧ್ಯವಾದುದನ್ನು ಸಾಧಿಸಿದ. ಇಂಥ ಸನ್ನಿವೇಶಗಳಲ್ಲಿ ಹೇಗೆ ತಂಡವನ್ನು ಗೆಲುವಿನ ಹೊಸ್ತಿಲಿಗೆ ತಂದು ನಿಲ್ಲಿಸಬೇಕು ಅನ್ನೋದನ್ನು ಕೊಹ್ಲಿಗಿಂತ ಇನ್ಯಾರೂ ಚೆನ್ನಾಗಿ ಬಲ್ಲರು. ಇದು ಒಂದು ಪಂದ್ಯ ಅಂತಲ್ಲ. ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ಭಾರತ 150+ ಚೇಸ್ ಮಾಡಿ ಗೆದ್ದ ಎಲ್ಲ ಪಂದ್ಯದಲ್ಲೂ ಕೊಹ್ಲಿ ಆಡಿದ್ದು ಹೀಗೇನೆ. ಆ 3 ಪಂದ್ಯಗಳಲ್ಲಿ ಕೊಹ್ಲಿನೇ ಮ್ಯಾನ್ ಆಫ್ ದ ಮ್ಯಾಚ್. ಈಗೇನಾಗಿದೆ ನೋಡಿ. ಸೂಪರ್ 8ನಿಂದ ಹೊರಗೆ ಬರುವ ದಿಡ್ಡಿ ಬಾಗಿಲ ಬಳಿ ಬಂದು ಬಿದ್ದಿದೆ ಟೀಮ್. ಇಲ್ಲಿಂದ ಸೆಮಿಫೈನಲ್ ತಲುಪುವುದು ಅತ್ಯಂತ ಪ್ರಯಾಸ. ಸೋತಿದ್ದು ಸಮಸ್ಯೆ ಅಲ್ಲ, ಸೋಲಿನ ಅಂತರವೇ ಆಘಾತಕಾರಿಯಾಗಿದೆ. ನೆಟ್ ರನ್ ರೇಟ್ ಪಾತಾಳಕ್ಕಿಳಿದಿದೆ. ದಕ್ಷಿಣ ಆಫ್ರಿಕಾ ಇನ್ನೊಂದು ಪಂದ್ಯ ಗೆದ್ರೆ ಆರಾಮಾಗಿ ಸೆಮೀಸ್ ತಲುಪ್ತದೆ. ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ತಂಡಗಳಲ್ಲಿ 1-2 ಪಂದ್ಯ ಗೆದ್ದು ಇನ್ನೊಂದು ಗೌರವಯುತವಾಗಿ ಸೋತ್ರೂ ಸೆಮೀಸ್ ತಲುಪುತ್ತದೆ. ಅಲ್ಲಿಗೆ ಭಾರತ 2 ಪಂದ್ಯಗಳು ಗೆದ್ದರೂ ವರ್ಲ್ಡ್ ಕಪ್ ಉಳಿಸಿಕೊಳ್ಳುವ ರೇಸ್ನಿಂದ ಹೊರಗೆ ಬೀಳುತ್ತೆ. ಸೂರ್ಯಕುಮಾರ್ ಯಾದವ್ 1 ವರ್ಷದಿಂದ ಫಾರ್ಮ್ನಲ್ಲೇ ಇರಲಿಲ್ಲ. ಆದರೂ ಈ ವಿಶ್ವಕಪ್ನಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಆದರೆ ಅವನ ಕ್ಯಾಪ್ಟನ್ಸಿ, ಅವನು ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಮಾತಾಡೋದು ನೋಡಿದ್ರೆ ಪಕ್ಕಾ ಪೊಲಿಟಿಷಿಯನ್ ಥರ ಕಾಣ್ತಾನೆ. ಎದುರಾಳಿ ತಂಡದ ಆಟಗಾರರಿಗೆ ಹ್ಯಾಂಡ್ಶೇಕ್ ಮಾಡಲ್ಲ ಅಂದು ಕ್ರೀಡಾ ಸ್ಫೂರ್ತಿಯನ್ನು ಕೊಂದು ಹಾಕಿದ ಮೊದಲ ಕ್ಯಾಪ್ಟನ್ ಈತ. ಧೈರ್ಯ ಇದ್ರೆ ಅವನು ತನಗೆ ಹಾಗೆ ಮಾಡು ಎಂದು ಹೇಳಿದ ಪೊಲಿಟಿಕಲ್ ಮಾಸ್ತರುಗಳಿಗೆ ಹಾಗೆ ಮಾಡೋದಕ್ಕಿಂತ ನಾನು ಆ ತಂಡದ ವಿರುದ್ಧ ಆಡೋದೇ ಇಲ್ಲ ಎಂದು ಧೈರ್ಯವಾಗಿ ಹೇಳಬೇಕಿತ್ತು. ಸೂರ್ಯ ಟಿ20 ಮಾದರಿಯಲ್ಲಿ ಅದ್ಭುತ ಆಟಗಾರ, ಈ ಮಾದರಿಗೆ ಹೇಳಿ ಮಾಡಿಸಿದ ಆಟಗಾರ. ಆದರೆ ಘರ್ಮೆ ಘುಸ್ಕೆ ಮಾರೆಂಗೆ ಥರದ ಪೊಲಿಟಿಕಲ್ ನ್ಯಾರೇಟಿವ್ಗಳು, ಜಿಜಿ ಪ್ರಭಾವಳಿ ಅವನ ಆಟ, ಕ್ಯಾಪ್ಟನ್ಸಿಯನ್ನು ಹಾಳು ಮಾಡಿದಂತಿದೆ. ಅಭಿಷೇಕ್ ಶರ್ಮಾ ಸತತ 3-0 ಸುತ್ತಿದ ನಂತರ ಅದು ಕನ್ಸರ್ನ್ನ ವಿಷಯ ಆಗಿರಬೇಕಿತ್ತು. ಅವನು ಫೇಲ್ಯೂರ್ ಆದ್ರೇನಂತೆ, ಕವರಪ್ ಮಾಡಲು ನಾವಿದ್ದೇವೆಲ್ಲ ಅಂದುಬಿಟ್ಟ. ನಿನ್ನೆ ಪಂದ್ಯದಲ್ಲಿ ಕವರಪ್ ಮಾಡಲು ಯಾರೂ ಇರ್ಲಿಂಗ. ಶಿವಂ ದುಬೆ ಕೊನೆಯವರೆಗೆ ನಿಂತು ಆಡದೇ ಇದ್ದಿದ್ರೆ ಇನ್ನಷ್ಟು ನಾಚಿಕೆಗೇಡಿನ ಸೋಲು ಇದಾಗಿರುತ್ತಿತ್ತು. ಟಿ20 ಎಂದರೆ ಕೇವಲ ಸಿಕ್ಸರ್ಗಳ ಆಟ ಎಂಬ ಕೆಟ್ಟ ಮೈಂಡ್ಸೆಟ್ನಿಂದ ತಂಡ ಇನ್ನಾದರೂ ಹೊರಬರಬೇಕು. ಇದು ಗೊತ್ತಿದ್ದೇ ದಕ್ಷಿಣ ಆಫ್ರಿಕಾದ ಬೌಲರ್ಗಳು ನಿಧಾನಗತಿಯಲ್ಲಿ ಬಾಲ್ಗಳನ್ನು ಎಸೆದು ಕಾಡಿದರು. 6 ಹೊಡೆಯುವ ಧಾವನದಲ್ಲಿದ್ದ ಭಾರತದ ದಾಂಡಿಗರು ದೂರ ಎಸೆಯುತ್ತಿದ್ದ ಚೆಂಡುಗಳನ್ನು ಪ್ರಯಾಸದಿಂದ ತಲುಪಬೇಕಾಯಿತು. ಎಲ್ಲರೂ ಕಾಲಕಾಲಕ್ಕೆ ಕೆಟ್ಟ ಶಾಟ್ಸ್ಗಳನ್ನು ಸ್ಪರ್ಧೆಗೆ ಬಿದ್ದವರಂತೆ ಹೊಡೆದು ಕ್ಯಾಚ್ ಕೊಟ್ಟು ಔಟ್ ಆದರು. ಅವರಿಗೆ ಇವರನ್ನು ಹೇಗೆ ಆಡಿಸೋದು ಅನ್ನೋದು ಚೆನ್ನಾಗಿ ಗೊತ್ತಿತ್ತು, ಆಡಿಸಿದರು. ಈ ತಂಡದಲ್ಲಿ ಅತ್ಯುತ್ತಮ ಆಟಗಾರರಿದ್ದಾರೆ, ಅದರಲ್ಲಿ ಅನುಮಾನವಿಲ್ಲ. ಆದರೆ ಎದುರಾಳಿ ತಂಡಗಳಲ್ಲೂ ಉತ್ತಮ ಆಟಗಾರರು ಇರುತ್ತಾರೆ ಎಂಬುದನ್ನು ನಮ್ಮವರು ಮರೆತು ಬಿಟ್ಟಿದ್ದಾರೆ. ಕೊಹ್ಲಿ, ರೋಹಿತ್ ಅಂಥವರಿಗೂ ಸೂರ್ಯಗೂಲಿರುವ ವ್ಯತ್ಯಾಸ ಇದು. ಭಾರತದ ಮುಂದೆ 2 ಪಂದ್ಯಗಳಿವೆ, ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ. 2 ತಂಡದ ಆಟಗಾರರು ನಿನ್ನೆಯ ಪಂದ್ಯವನ್ನು ನೋಡಿರುತ್ತಾರೆ. ಗೇಮ್ ಪ್ಲಾನ್ ಜೊತೆಯೇ ಬರ್ತಾರೆ. 2 ತಂಡದ ಆಟಗಾರರ ಕಣ್ಣಲ್ಲಿ ಗೆಲುವಿನ ಹಸಿವು ಎದ್ದು ಕಾಣುತ್ತಿದೆ. ಆ ತಂಡಗಳು ಕೂಡ ಸೋಲೆ ಕಾಣದೆ ಸೂಪರ್ 8ಗೆ ಬಂದಿವೆ. ಇಲ್ಲಿಂದ ಭಾರತ ಎಕ್ಸ್ಟ್ರಾ ಆರ್ಡಿನರಿ ಕ್ರಿಕೆಟ್ ಆಡಿ ಸೆಮಿಫೈನಲ್ ತಲುಪಬೇಕು. ಅದು ಸಾಧ್ಯನಾ? ನೀವೇನಂತೀರಿ?